ಕಾಲೇಜಲ್ಲೂ ಅಷ್ಟೇ ತುಂಬ ಡ್ಯಾನ್ಸ್ ಪರ್ಫಾರ್ಮ್ ನಾನು ಡ್ಯಾನ್ಸ್ ಯೂಟ್ಯೂಬ್ ಚಾನಲ್ ಡ್ಯಾನ್ಸ್ ಕೊರಿಯೋಗ್ರಫಿಗೆ ಶುರು ಮಾಡಿದ ಕಾರಣವೇ ಅದು. ಯಾಕಂತ ಹೇಳಿದ್ರೆ ಕಾಲೇಜಲ್ಲಿ ತುಂಬ ನೋಡ್ತಾ ಇದ್ವಿ ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ ಎಲ್ಲ ಹಿಂದಿ ಹಾಡುಗಳಿಗೆ, ತಮಿಳ್ ತೆಲುಗು ಹಾಡುಗಳು ಎಲ್ಲದನ್ನೂ ರೆಸ್ಪೆಕ್ಟ್ ಮಾಡ್ತೀವಿ, ಎಲ್ಲ ಚೆನ್ನಾಗಿ ಬರ್ತಾ ಇರ್ತಕ್ಕಂಥ ಹಾಡುಗಳಿಗೆ ಪರ್ಫಾರ್ಮ್ ಮಾಡ್ತಿದ್ರು. ಕನ್ನಡ ಹಾಡುಗಳಿಗೆ ಯಾರೂ ಮಾಡ್ತಾ ಇರಲಿಲ್ಲ. ನನಗದೊಂದು ಅಸಮಾಧಾನ, ಯಾರೂ ಮಾಡಲ್ವಲ್ಲ, ಯಾಕೆ ನಾವು ಮಾಡೋಣ ಅಂತ ಅಲ್ಲಿ ನಮಗೆ ಅವಕಾಶ ಇಲ್ಲದೇ ಇದ್ದರೂ ಅವಕಾಶ ಮಾಡಿಸ್ಕೊಂಡು ಕನ್ನಡ ಹಾಡುಗಳಿಗೆ ಮಾತ್ರ ಕೊರಿಯೋಗ್ರಫಿ ಮಾಡಬೇಕು ಅಂತ ಶುರು ಮಾಡಿದ್ದಂಥ ಕೆಲಸ ಅದು. ಅದನ್ನು ಅಲ್ಲಿ ಜನ ಇಷ್ಟಪಡೋಕ್ಕೆ ಶುರು ಮಾಡಿದ್ರು. ಅಲ್ಲಿ ಬೇರೆ ಹಾಡುಗಳಿಗೆ ಎಲ್ಲರೂ ಏನು ಮಾಡ್ತಾಯಿದ್ರು, ಕನ್ನಡ ಹಾಡುಗಳಿಗೆ ಬೀಟ್ಸ್ ಇಲ್ಲ, ಅದಿಲ್ಲ, ಜೋಶ್ ಇಲ್ಲ ಅಂತ ಏನೇನೋ ಹೇಳ್ತಾಯಿದ್ರು. ಯಾಕಿಲ್ಲ ಗುರು, ನಾನು ತೋರಿಸ್ತೀನಿ ಅಂತ ತೋರಿಸಿದಾಗ ಅಲ್ಲಿ ಬೇರೆ ಹಾಡುಗಳಿಗೆ ಏನು ರೆಸ್ಪಾನ್ಸ್ ಬರ್ತದೆ ಅದ್ರ 100ರಷ್ಟು ರೆಸ್ಪಾನ್ಸ್ ಕನ್ನಡ ಹಾಡುಗಳಿಗೆ ಬರ್ತಾಯಿತ್ತು. ಸೊ ಕನ್ನಡ ಹಾಡುಗಳಿಗೆ ಬೀಟ್ಸ್ ಇಲ್ಲ, ಜೋಶ್ ಇಲ್ಲ ಅಲ್ಲ, ಮಾಡೋಕ್ಕೆ ಗೊತ್ತಿರಬೇಕು. ನೀವು ಪರ್ಫಾರ್ಮ್ ಮಾಡೋಕ್ಕೆ ಗೊತ್ತಿದ್ದರೆ, ನಿಮಗೆ ಕೊರಿಯೋಗ್ರಾಫ್ ಮಾಡೋಕ್ಕೆ ಗೊತ್ತಿದ್ದರೆ ಜೋಶ್ ಅದಕ್ಕೆ ಬರುತ್ತೆ, ಜನರು ಕೊಟ್ಟೇ ಕೊಡ್ತಾರೆ. ಸೊ ಯಾರೂ ಮಾಡ್ತಾ ಇರಲಿಲ್ಲ ಅನ್ನೋ ಕಾರಣಕ್ಕೆ ಶುರು ಮಾಡಿದ್ದು ಚಾನಲ್ ಇದು. ಬರೀ ಕನ್ನಡ ಹಾಡುಗಳು ಕೊರಿಯೋಗ್ರಫಿ ಮಾಡಬೇಕು, ಕನ್ನಡ ಹಾಡುಗಳು ಟ್ರೆಂಡಲ್ಲಿರ್ಬೇಕು ಯಾವಾಗಲೂ ಅನ್ನೋ ಕಾರಣಕ್ಕೆ ಶುರು ಮಾಡಿದ್ದು ಚಾನಲ್ ಇದು. ಸೊ ಅಭಿಮಾನ ಮೊದಲಿಂದನೂ ಇದೆ. ಅದು ಅಭಿಮಾನದ್ದೇ ಬೇರೆ ಬೇರೆ ಫೇಸ್ಗಳು ಅನಿಸುತ್ತೆ ನನಗಿದೆಲ್ಲ, ಸಿನಿಮಾ, ಡ್ಯಾನ್ಸ್, ಎವ್ರಿಥಿಂಗ್. ಸೊ ಎಲ್ಲ ಅವ್ರ ಆಶೀರ್ವಾದ. ಏನೂ ಲಿಂಕ್ ಇಲ್ಲ, ಏನೂ ಲಿಂಕ್ ಇಲ್ಲ. ಅವ್ರದ್ದು ಒಂದು ಕೊರಿಯೋಗ್ರಫಿ, ಅವ್ರದ್ದು ಒಂದು ಸಾಂಗಿಗೆ ನಾವು ಕೊರಿಯೋಗ್ರಾಫ್ ಮಾಡಿದ್ವಿ, ಅವರು ರಿಯಾಕ್ಟ್ ಮಾಡಿದರು. ಹೌದು, ಭಾಳ ಖುಷಿಯಾಗುತ್ತೆ. ನಾವು ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಮಾಡಿರ್ತೀವಿ, ಸುಮ್ಮನೆ ನಮ್ಮ ಸಾಂಗ್ಸ್ಗೆ ನಾವು ಕೊರಿಯೋಗ್ರಾಫ್ ಮಾಡೋಣ ಅಂತ. ಬಟ್ ಅದೊಂದು ಎಕ್ಸ್ಪೆಕ್ಟೇಷನ್ಗೂ ಮೀರಿ ಒಬ್ಬರು ರೆಸ್ಪಾನ್ಸ್ ಬಂದಾಗ, ಅದೊಂದು ಶಬಾಷ್ಗಿರಿ ಸಿಕ್ಕಾಗ, ಏನೋ ಒಂದು ಅಪ್ರಿಸಿಯೇಷನ್ ಸಿಕ್ಕಾಗ ಖುಷಿ ಆಗುತ್ತೆ. ಸೊ ಯಾವಾಗಲೂ ಅಷ್ಟೇ. ಮೊನ್ನೆ ಜಸ್ಕರಣ್ ಸಿಂಗ್ ಅವ್ರು ಕೂಡ ರಿಪ್ಲೈ ಮಾಡಿದ್ರು. ಸಮ್ವಾಟ್ ಕ್ರಿಯೇಟರ್ಸ್ ಅವ್ರು ಯಾವುದೋ ಸಾಂಗ್ ಕ್ರಿಯೇಟ್ ಮಾಡಿರ್ತಾರೆ ಅಥವಾ ಸಾಂಗಿಗೆ ಪಾತ್ರಧಾರಿಯಾಗಿರ್ತಾರೆ, ಅದಕ್ಕೆ ನಾವೇನೋ ಕೊರಿಯೋಗ್ರಾಫ್ ಮಾಡಿದಾಗ ಆಗ ನಮಗೇನೇ ಅಪ್ರಿಸಿಯೇಷನ್ ಸಿಕ್ಕರೂ ಖುಷಿ ಆಗ್ತದೆ, ಈಗಲೂ ಖುಷಿ ಆಗುತ್ತೆ. ಹೌದು, ತುಂಬ ಸಿನಿಮಾಗಳೇ ನೋಡೋದು ಅಂದರೆ ಆಗ್ಬಿಟ್ಟಿದೆ. ನಮ್ಮ ರಾಜಣ್ಣವ್ರ ಸಿನಿಮಾಗಳಿಂದ ಹಿಡಿದು ವಿಷ್ಣುದಾದ ಸಿನಿಮಾ, ಶಂಕರ್ ನಾಗ್ ಅವ್ರ ಸಿನಿಮಾ, ಅವಾಗಿನ ಅಂಬರೀಷ್ ಅಣ್ಣನ ಸಿನಿಮಾ, ಎಲ್ಲರೂ ಸಿನಿಮಾ ನೋಡ್ಕೊಂಡು ಇವಾಗ ಇತ್ತೀಚಿನ ಸಿನಿಮಾಗಳು ಎಲ್ಲ ಥಿಯೇಟ್ರ್ ನೋಡಿ ಒಂಥರ ಸ್ಯಾಚುರೇಟ್ ಆಗಿಬಿಟ್ಟಿದೆ. ಎಲ್ಲ ಯಾವುದೇ ಕಥೆ ನೋಡಿದ್ರು ಇದು ಆ ಕಥೆ ಆ ಸಿನಿಮಾದಲ್ಲಿದೆ. ಈಗ ಯಾವುದೇ ಸಿನಿಮಾ ಬಂದರೂ ಇದು ಆ ಸಿನಿಮಾ ಕಥೆ ಅನ್ನಿಸ್ತಾ ಇರುತ್ತೆ. ಸೊ ಹೆಚ್ಚು ಸಿನಿಮಾ ನೋಡಿ ಥರ ಕನ್ನಡಿಗರು ಚೇಂಜ್ ಆಗಬೇಕು ಅಂತ ಅನ್ಸುತ್ತಾ ನಿಮಗೆ? ಬಿಕಾಸ್ ನಿಮ್ಗೆ ಕನ್ನಡ ಪ್ರೀತಿ ಇರೋದ್ರಿಂದ ಕೇಳ್ತಾ ಇದ್ದೀನಿ. ಸೊ ಕನ್ನಡ ಸಿನಿಮಾಗಳನ್ನ ಹೆಚ್ಚು ನೋಡಬೇಕಾಗಿರೋವಂಥ ಪರಿಸ್ಥಿತಿ ಈಗ ಕ್ರಿಯೇಟ್ ಆಗಿರೋವಂಥದ್ದು. ಇಲ್ಲಿ ಪರಭಾಷೆ ಸಿನಿಮಾಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡುವಂಥದ್ದು ಪ್ರೇಕ್ಷಕರು. ಅಫ್ಕೋರ್ಸ್ ಕನ್ನಡ ಪ್ರೇಕ್ಷಕರು ಕೊಡ್ತಾರೆ ಅಂತಲೇ ನಾವು ಕೇಳ್ಕೊಂಡು ಬಂದಿರೋವಂಥದ್ದು. ಸೊ ಏನಾದರೂ ಬದಲಾಗಬೇಕು ಅಂತ ಅನಿಸುತ್ತಾ? ಯಾಕಂದರೆ ಕನ್ನಡದಲ್ಲೇ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ. ಇದು ಈ ಸಮಸ್ಯೆ ಇತ್ತು ಆಗ, ನಾನು ಹೇಳಿದ್ನಲ್ಲ, ನಾವು ಶಾಲಾ ದಿನಗಳಿಂದನೂ ಇತ್ತು. ಆಗ ಒಂಥರ ಅದೇ ತುಂಬ ಮನ್ಸಿಗೆ ತಾಗ್ಬಿಟ್ಟು ಅಲ್ಲೆಲ್ಲ ರೊಚ್ಚಿಗೆ ಎದ್ಬಿಟ್ಟಿದ್ವಿ, ನಾವು ತಿರುಗಿ ಬಿದ್ದುಬಿಟ್ಟಿದ್ವಿ, ಏನು ಹಿಂಗೆ ಮಾತಾಡ್ತೀಯ ಅಂತೆಲ್ಲ. ಸೊ ಅದೆಲ್ಲ ಕೇಳಿ ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ಶಪಥ ಥರ ಮಾಡ್ಕೊಂಡು ಬಂದೆ ನಾನು. ಸೊ ಯಾವಾಗ ಅವರು ರೀಮೇಕ್ ಅಂತ ರೇಗಿಸೋಕ್ಕೆ ಶುರು ಮಾಡಿದ್ರು, ಆವಾಗಿಂದ ಒಂದು ಸರಿ ಆಯಿತು, ರೀಮೇಕ್ ಅಂತ ರೇಗಿಸ್ತೀರಲ್ವ, ಸೊ ಈ ರೀಮೇಕಲ್ಲ ಸೋಮೇಕ್ ಸಿನಿಮಾಗಳು ಬರ್ತವೆ, ರೀಮೇಕ್ ಸಿನಿಮಾ ನಾನು ನೋಡೋಲ್ಲ ಅಂತ ಅವತ್ತು ಒಂದು ಸರ್ತಿ ರೀಮೇಕ್ ಸಿನಿಮಾ ನೋಡೋಲ್ಲ ಅಂತ ಶಪಥ ಮಾಡಿ ರೀಮೇಕ್ ಸಿನಿಮಾ ನೋಡೋದ್ಬಿಟ್ಟೆ. ಅದಾದಮೇಲೆ ಏನಾಯಿತು, ರೀಮೇಕ್ ಸಿನಿಮಾಗಳು ಮಾಡೋದು ಕಡಿಮೆ ಆಯಿತು, ಸೋಮೇಕ್ ಸಿನಿಮಾಗಳೇ ಜಾಸ್ತಿ ಆಯಿತು. ರೀಮೇಕ್ ಸಿನಿಮಾಗಳು ತಪ್ಪು ಅಂತ ಹೇಳ್ತಲ್ಲ, ಬಟ್ ಆಗಿನ ಸಮಯಕ್ಕೆ ಅದು ಹಾಗಿತ್ತು. ಸೊ ಒಬ್ಬ ಮಾಡೋದ್ರಿಂದ ಏನೂ ನಡೆಯಲ್ಲ ಅನ್ನೋದೇನಿರುತ್ತೆ, ಆ ರೀತಿ ಅಂದ್ಕೊಳ್ಬಾರ್ದು. ನಾವು ಮಾಡೋ ಕೆಲಸ ನಾವು ಮಾಡ್ತಾ ಇರಬೇಕು. ಹಾಗೆ ಇನ್ನೊಂದು, ನಮ್ಮ ಕನ್ನಡ ಸಿನಿಮಾಗಳಿಗೆ ಸ್ಕ್ರೀನ್ ಸಿಗ್ತಾಯಿಲ್ಲ, ಬೇರೆ ಪರಭಾಷೆ ಸಿನಿಮಾಗಳಿಗೆ ಜಾಸ್ತಿ ಸಿಗ್ತದೆ ಅನ್ನೋದೊಂದು ಇತ್ತು. ಸೊ ಆವಾಗ ಅಂದ್ಕೊಂಡಿದ್ದು, ಬೇರೆ ಭಾಷೆ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡೋಲ್ಲ ನಾನು. ಐ ರೆಸ್ಪೆಕ್ಟ್ ಎವ್ರಿ ಲ್ಯಾಂಗ್ವೇಜ್ ಸಿನಿಮಾ ನಾನು ನೋಡ್ತೀನಿ, ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಬಟ್ ನಮ್ಮ ನಾಡಲ್ಲಿ ನಮ್ಮ ಸಿನಿಮಾಗಳಿಗೆ ಥಿಯೇಟ್ರ್ ಸ್ಕ್ರೀನ್ಸ್ ಕಡಿಮೆ ಇದೆ ಗುರು, ನಾನು ಥಿಯೇಟ್ರಲ್ಲಿ ಬೇರೆ ಭಾಷೆ ಸಿನಿಮಾ ನೋಡೋಲ್ಲ ಅಂತ ಆಲ್ಮೋಸ್ಟ್ ಒಂದು 10 ವರ್ಷದಿಂದ ನಾನು ಮಾಡಿದ್ದು. ಇದುವರೆಗೂ ನಾನು ನೋಡಿಲ್ಲ. ಕನ್ನಡ ಸಿನಿಮಾಗಳು ಬಂದರೆ ಮಾತ್ರ ಥಿಯೇಟ್ರಿಗೆ ಹೋಗಿ ನೋಡೋದು.
ಇವಾಗ ನನಗನ್ಸೋ ಹಾಗೆ ಆ ರೀತಿ ಪರಿಸ್ಥಿತಿ ಇಲ್ಲ. ಯಾಕಂದರೆ ಕನ್ನಡ ಸಿನಿಮಾಗಳು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಬೇರೆ ಕಡೆನೂ ಸ್ಕ್ರೀನ್ ಸಿಗ್ತಾ ಇದೆ. ನಾವೆಲ್ಲೋ ಒಂದು ಕಡೆ ನಾವು ಒಳ್ಳೆ ಸಿನಿಮಾಗಳು ಮಾಡ್ತಾ ಅಲ್ವಾ, ಜನರಿಗೆ ಇಷ್ಟ ಆಗುವಂಥ ಸಿನಿಮಾ ಮಾಡ್ತಾ ಅಲ್ವಾ ಅನ್ನೋದು ನಾವು ಕೇಳ್ಕೊಳ್ಬೇಕಾಗಿರೋಂಥ ಪ್ರಶ್ನೆ. ಯಾಕಂದರೆ ಸಿನಿಮಾಗೆ ಹಲವಾರು ಆ್ಯಂಗಲ್ಗಳಿರುತ್ತೆ, ಹಲವಾರು ರೀತಿ ಯೋಚನೆ ಮಾಡ್ಕೊಂಡು ಸಿನಿಮಾ ಮಾಡಬೇಕಾಗುತ್ತೆ. ಜಸ್ಟ್ ಸಿನಿಮಾ ಮಾಡಿಬಿಟ್ರೆ ಜನ ಬಂದು ಕನ್ನಡ ಸಿನಿಮಾ ಮಾಡಿಬಿಟ್ವಿ ಅಂದ ತಕ್ಷಣ ಜನ ಬಂದು ನೋಡಬೇಕು ಅನ್ನೋದಿಲ್ಲ. ಕನ್ನಡ ಸಿನಿಮಾ ಬಗ್ಗೆ ಅಭಿಮಾನ ಇರುತ್ತೆ, ಬಟ್ ನೀವು ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಜನ ಬಂದು ನೋಡ್ತಾರೆ ಅನ್ನೋದು ನನ್ನ ನಂಬಿಕೆ. ಚೆನ್ನಾಗಿ ಮಾಡಿದ್ರೆ ಜನ ಯಾವತ್ತೂ ಕೈ ಬಿಡಲ್ಲ ಅನ್ನೋದು ನನ್ನ ನಂಬಿಕೆ. ಸೊ ಕನ್ನಡಿಗರಿಗೆ ನಾನೇನು ಹೇಳಬೇಕಾಗಿಲ್ಲ. ಆ ಸಿನಿಮಾ ಮೇಕರ್ಸ್ ನಾವು ತಿದ್ಕೊಳ್ಬೇಕೆಲ್ಲ ಎಲ್ಲೋ ಒಂದು ಕಡೆ. ನಾವು ಒಳ್ಳೆ ಸಿನಿಮಾ ಕೊಟ್ಟರೆ ಖಂಡಿತವಾಗ್ಲೂ ಜನ ಬಂದು ನೋಡ್ತಾರೆ ಅನ್ನೋದು ನನ್ನ ಭಾವನೆ. ಕೃಷ್ಣ ಪ್ರಣಯ ಸಖಿ 100 days ಓಡಿದೆ ಅನ್ಸುತ್ತೆ, ಆಲ್ಮೋಸ್ಟ್ ಭೈರತ್ರಿನಗಲು ಓಡ್ತಾ ಇದೆ. ಒಳ್ಳೆ ಸಿನಿಮಾಗಳು ಬಂದರೆ ಎಂಟರ್ಟೈನ್ಮೆಂಟ್ ಕೊಟ್ಟರೆ ತುಂಬ ಎಕ್ಸ್ಟ್ರಾಡಿನರಿನೂ ನಮ್ಮ ಜನ ಏನು ಕೇಳಲ್ಲ. ಸಿಂಪಲ್ ಏನೋ ಅನ್ಕಂಫರ್ಟಬಲ್ ಫೀಲ್ ಮಾಡಿಸ್ದೆ, ಕ್ರಿಯೇಟಿವಿಟಿ ಅನ್ನೋದನ್ನ ಹೇರದೆ ಜನರಿಗೆ ಪ್ಲೆಸೆಂಟ್ ಆಗಿರೋಂಗೆ ಒಳ್ಳೆ ಸಿನಿಮಾಗಳು ಕೊಟ್ಟರೆ ಖಂಡಿತವಾಗ್ಲೂ ಜನ ಕೈ ಬಿಡಲ್ಲ, ನೋಡ್ತಾರೆ ಅನ್ನೋದು ನನ್ನ ಭಾವನೆ. ಆ ನಂಬಿಕೆ ಇದೆ. ಸಿನಿಮಾದಲ್ಲಿ ನಟಿಸೋ ಪ್ರಯತ್ನಗಳು ನಡೀತಿದೆಯಾ? ಖಂಡಿತವಾಗ್ಲೂ ಸಿನಿಮಾ ನಟಿಸೋದು ಮಾತ್ರ ಅಲ್ಲ, ಸಿನಿಮಾ ಮೇಕಿಂಗ್ ಇಡೀ ಪ್ರೋಸೆಸ್ಸೇ ನನಗೆ ತುಂಬ ಇಷ್ಟ. ಇಲ್ಲೂ ಅಷ್ಟೇ, ನಾನು ಕ್ಯಾಮ್ರಾ ಬಗ್ಗೆ ಕಲಿತಾ ಇರ್ತೀನಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ಕಲಿತಾ ಇರ್ತೀನಿ, ಲೈಟಿಂಗ್ ಬಗ್ಗೆ ತಿಳ್ಕೊಳ್ತಾ ಇರ್ತೀನಿ. ಅದೆಲ್ಲ ಕಷ್ಟ, ಲೈಟಿಂಗ್ದೆಲ್ಲ ತುಂಬ ಕಷ್ಟ. ಬಟ್ ಏನೋ ಒಂದಷ್ಟು ನಾವು ತಿಳ್ಕೊಳ್ಳೋದು. ಎಡಿಟಿಂಗ್ ಮೊದಲಿಂದನೂ ಅಭ್ಯಾಸ ನನಗೆ, ಇಲ್ಲಿಗೆ ಬರೋಕ್ಕಿಂತ ಮುಂಚೆನೂ. ಎಡಿಟಿಂಗ್ ಒಂದು ನಾಲೆಡ್ಜ್ ಇದ್ದರೆ ಡೈರೆಕ್ಷನ್ ಒಂದು ನಾಲೆಡ್ಜ್ ಬರುತ್ತೆ. ಸೊ ಇಡೀ ಸಿನಿಮಾ ಮೇಕಿಂಗ್ ಪ್ರೋಸೆಸ್ಸೇ ಇಷ್ಟ. ಏನಾದರೂ ಸಿನಿಮಾ ಮಾಡೋದಂತಿದ್ರೆ ಚೆನ್ನಾಗಿರೋ ಸಿನಿಮಾ ಮಾಡಬೇಕು. ಅದೇ ಹೇಳಿದ್ನಲ್ಲ, ಚೆನ್ನಾಗಿರೋ ಸಿನಿಮಾ ಮಾಡಿದ್ರೆ ಜನ ಕೈ ಬಿಡಲ್ಲ. ಆ ಚೆನ್ನಾಗಿರೋ ಸಿನಿಮಾ ಮಾಡಬೇಕಂದ್ರೆ ಪ್ರತಿಯೊಂದು ವಿಭಾಗದಲ್ಲೂ ನಾವು ತೊಡ್ಕೊಬೇಕು. ಆ್ಯಸ್ ಅನ್ ಆ್ಯಕ್ಟರ್, ಬರೀ ಆ್ಯಕ್ಟರ್ ಆಗಲ್ಲ, ಬೇರೆ ಎಲ್ಲ ವಿಭಾಗಗಳು ತೊಡ್ಕೊಂಡು ನಮಗೆ ಅನಿಸೋ ಬೆಸ್ಟ್ ಸಿನಿಮಾ ಕೊಟ್ಟಾಗ ಜನ ನೋಡ್ತಾರೆ. ಸೊ ಖಂಡಿತವಾಗ್ಲೂ ಆಸೆ ಇದೆ, ಒಳ್ಳೆ ಸಿನಿಮಾ ಕೊಡಬೇಕು, ಆ ಕಾಂಟ್ರಿಬ್ಯೂಷನ್ ಮಾಡಬೇಕು. ನಿಮ್ಮನ್ನು ಇಷ್ಟಪಡೋ ಆಡಿಯನ್ಸ್ಗೆ ಏನು? ಅವ್ರಿಗೆ ಏನೂ ಮಾತುಗಳೇ ಇಲ್ಲ. ನಾನು ಪಾಸಿಟಿವ್ ಕ್ಯಾರೆಕ್ಟರ್ ಮಾಡಲಿ, ನೆಗೆಟಿವ್ ಕ್ಯಾರೆಕ್ಟರ್ ಮಾಡಲಿ, ಏನು ಕ್ಯಾರೆಕ್ಟರ್ ಮಾಡಲಿ, ಅವ್ರು ಕೊಡೋ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಇರಲ್ಲ ಸಾಮಾನ್ಯವಾಗಿ, ಜಾಸ್ತಿ ಏನು ಪೋಸ್ಟ್ಗಳು ಹಾಕೋದಾಗಲಿ. ನಮ್ಮ ತಾಯಿ ಬೈತಾ ಇರ್ತಾರೆ, ಏನಾದರೂ ಪೋಸ್ಟ್ ಹೊಸ ಪಿಕ್ಚರ್ಸ್ ಹಾಕೋ, ಅಟ್ಲೀಸ್ಟ್ ಫ್ಯಾನ್ ಪೇಜಸ್ಗೆ ಹೊಸ ಪಿಕ್ಚರ್ಸ್ ಯಾರು ಸಿಗಲಿ ಅಂತ. ಅದೇನೋ ಅಭ್ಯಾಸ ಇಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್. ಏನಾದ್ರು ವಿಷಯ ಇದ್ದರೆ ಖಂಡಿತವಾಗ್ಲೂ ಆ್ಯಕ್ಟಿವ್ ಇರ್ತೀನಿ, ವಿಷಯ ಇಲ್ಲದೆ ಏನೂ ಆ್ಯಕ್ಟಿವ್ ಇರೋದು ಅದೊಂದು ಅಭ್ಯಾಸ ಇಲ್ಲ. ಬಟ್ ಆ್ಯಕ್ಟಿವ್ ಇರೋಕ್ಕೆ ಮುಖ್ಯ ರೀಸನ್ನೇ ನನ್ನ ಫ್ಯಾನ್ ಪೇಜಸ್. ಯಾಕಂದರೆ ಯಾವುದೇ ಪಾತ್ರ ಮಾಡು, ಏನೇ ಮಾಡು, ಅವ್ರು ಯಾವಾಗಲೂ ನನ್ನ ಸಪೋರ್ಟ್ಗಿದ್ದಾರೆ. ಸೊ ಅವ್ರಿಗೋಸ್ಕರನೇ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಇರೋದು, ಅವ್ರಿಗೋಸ್ಕರನೇ ಕನೆಕ್ಟ್ ಆಗಿರೋದು. ಸೊ ಅವ್ರಿಗೆ ಹೇಳೋ ಮಾತೇನಿಲ್ಲ, ಲವ್ ದಮ್ ಅಷ್ಟೇ. ಬಿಗ್ ಬಾಸ್ಗೆ ಏನಾದರೂ ಚಾನ್ಸ್ ಸಿಕ್ಕಿದ್ರೆ ಹೋಗ್ತಾರಾ ಭುವನ್ ಅಂತ? ನೋಡ್ತೀರಾ ಬಿಗ್ ಬಾಸ್? ಈಗ ಬಿಗ್ ಬಾಸ್ ಲಾಟಲ್ಲೇ ಬ್ರಹ್ಮಗಂಟು ಬರ್ತಾ ಇರೋದು, ಬ್ರಹ್ಮಗಂಟು ನೋಡಿ.